Welcome to another session of this relations and function. This is session number 3, and in this session we will be discussing equivalence class of an element. So let's begin. What do you mean by equivalence class of an element? Nodi, suppose if R is an equivalence relation in an arbitrary set A, ಆಮೇಲೆ ಎ ಅನ್ನೋದು ಸಪೋಸ್ ಎನಿ ಎಲಿಮೆಂಟ್ ಆಫ್ ಎ ಇಷ್ಟಿದ್ದು ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ದಿಸ್ ಎಲಿಮೆಂಟ್ ಅಂದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎನ್ ಎಲಿಮೆಂಟ್ ಎ ಅಂತಂದ್ರೆ ಇಟ್ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ದಟ್ ಆರ್ ರಿಲೇಟೆಡ್ ಟು an element A is called the equivalence class of A. ಅಂತಂದ್ರೆ ಆರ್ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಆಗಿದ್ದು ಯಾವ ಸೆಟ್ ಅಲ್ಲಿ ಎ, ಆಮೇಲೆ ಎ ಅನ್ನೋದು ಯಾವುದೋ ಒಂದು ಎಲಿಮೆಂಟ್ ಎ ನಲ್ಲಿ ಇರುತ್ತೆ. ಸೊ ಈ ಎಲಿಮೆಂಟಿಗೆ ರಿಲೇಟ್ ಆಗಿರ್ತಕ್ಕಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನ ನಾವೇನಂತ ಕರಿತೀವಿ? ಇಟ್ಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ದಟ್ ಆರ್ ರಿಲೇಟೆಡ್ ಟು ಎ ಈಸ್ ಕಾಲ್ಡ್ an equivalence class of A under the given equivalence relation. So R ಅನ್ನೋದು ಮೂಲತಃ ಈಕ್ವಿವೆಲೆನ್ಸ್ ರಿಲೇಷನ್ ಆಗಿರಬೇಕು. A ಅನ್ನೋದು ಯಾವುದೋ ಒಂದು ಎಲಿಮೆಂಟ್ A ನಲ್ಲಿದ್ದು, ಸೊ ಕೊಟ್ಟ ರಿಲೇಷನ್ ಪ್ರಕಾರ ಈ A ಜೊತೆಗೆ ರಿಲೇಟ್ ಆಗಿರತಕ್ಕಂತಹ ಅಷ್ಟು ಎಲಿಮೆಂಟ್ಸ್ ನ ಸೆಟ್ ಅನ್ನು ನಾವು ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ A ಅಂತ ಕರಿತೀವಿ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಹಾಗೇನೆ ಈ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎ ಅಂದ್ರೆ ಹೇಗೆ ಡಿನೋಟ್ ಮಾಡ್ತಾರೆ ಅಂತಂದ್ರೆ, ಇಟ್ ಈಸ್ ಡಿನೋಟೆಡ್ ಬೈ ಇನ್ ದಿಸ್ ಫ್ಯಾಷನ್, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎ ಅನ್ನ ಬರಿಬೇಕು. ಸೊ ಇದನ್ನ ಹೇಗೆ ಓದ್ಬೇಕಂತಂದ್ರೆ, ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ ಎ ಅಂತ. ಸೊ ಬೇಸಿಕಲಿ ಇದು ಒಂದು ಸೆಟ್ ಆಗಿರುತ್ತೆ. ಸೆಟ್ ಕನ್ಸಿಸ್ಟಿಂಗ್ ಆಲ್ ದ ಎಲಿಮೆಂಟ್ಸ್ ಆಫ್ ಕ್ಯಾಪಿಟಲ್ ಎ that are related with A under the given relation R. So example ನೋಡಿದ್ರೆ ನಿಮಗೆ ಕ್ಲಿಯರ್ ಒಂದು ಐಡಿಯಾ ಬರುತ್ತೆ. ನೋಡಿ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ ಈಗ. Show that the relation R in the set Z of integers given by R is equal to A comma B such that 2 divides A minus B is an equivalence relation. ಇದೊಂದು ಈಕ್ವಿವೆಲೆನ್ಸ್ ರಿಲೇಷನ್ ಆಗಿದೆ. ಸೊ ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ. ಸೊ ಅದನ್ನ ನೀವು ನೋಡ್ಬೋದು. ಈಗ ನಮಗೆ ಬೇಕಾಗಿರೋದು ಫೈಂಡ್ ದ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 and 1. ಓಕೆ, ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅನ್ನೋದು ಆಲ್ರೆಡಿ ಪ್ರೂವ್ ಮಾಡಿದ್ದೀನಿ. ಸೊ ನೀವು ಮತ್ತೊಂದ್ಸಲ ಅದನ್ನ ಪ್ರೂವ್ ಮಾಡಬಹುದು. ಈಗ ನಮಗೆ ಬೇಕಾಗಿರೋದು ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 and 1. ಓಕೆ, ಸೊ ಆರ್ ಅಂದ್ರೆ ಏನಿದೆ ಇಲ್ಲಿ? ಆರ್ ಇಸ್ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಎ ಕಾಮಾ ಬಿ such that 2 divides A minus B. ಅದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಿದ್ದೇವೆ. ಓಕೆ, ಇಟ್ಸ್ ಪ್ರೂವ್ಡ್ ಅರ್ಲಿಯರ್. ಸೊ ಅದಕ್ಕೆ ನಾನು ಬರೆದಿದ್ದೇನೆ ಡೈರೆಕ್ಟ್ ಆಗಿ. ಇಟ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಇನ್ ಸೆಟ್. ಈಗ ನಮಗೆ ಏನ್ ಬೇಕಾಗಿದೆ? ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತ ಬೇಕಾಗಿದೆ. ಅಂತಂದ್ರೆ ಈ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತಂದ್ರೆ 1ಗೆ ಯಾವ್ಯಾವ ನಂಬರ್ಸ್ ರಿಲೇಟ್ ಆಗಿದೆ ಆ ಸೆಟ್ ಅನ್ನು ಬರಿಬೇಕಾಗಿದೆ ಈಗ. ಓಕೆ, ಸೊ ಅದಕ್ಕೆ ನೋಡಿ, R is this set of ordered pairs A comma B such that 2 divides A minus B. ನೋಡಿ ನಮಗೆ ಗೊತ್ತಿದೆ ಏನಂತ. we know that 1 minus any odd integer, 1 ನಲ್ಲಿ ಯಾವುದೇ ಆಡ್ ಇಂಟಿಜರ್ ಅನ್ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ಯಾವಾಗಲೂ ಈವನ್ ಇಂಟಿಜರೇ ಬರೋದು. ಓಕೆ, ಸೊ 1 minus 3, 1 minus 5, 1 minus 7. okay, you will get always an even integer, that is which is divisible by 2. ನೀವು ಅದೇ ತರ 1 minus of minus 3 ಹಾಕಿದ್ರು ಸಹಿತ 1 plus 3 ಆಗುತ್ತೆ, ಅದು 4 ಆಗುತ್ತೆ. ಓಕೆ, ಸೊ what the thing is here, 1 minus any odd integer is even integer. That means 1 minus any odd integer is divisible by 2. okay, even ಆಗಿರೋದ್ರಿಂದ it's divisible by 2. ಸೊ ಹೀಗಂದಾಗ 1 minus any odd integer is divisible by 2 ಅಂತಂದ್ರೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ದಿ ಆರ್ಡರ್ಡ್ ಪೇರ್ 1 comma any odd integer belongs to R. 1
ಜೊತೆಗೆ ಯಾವುದೇ ಆಡ್ ಇಂಟೀಜರ್ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವುದೇ ಹಾಕಿದ್ರು ದೇರ್ ಸಬ್ಟ್ರಾಕ್ಷನ್ ಈಸ್ ಡಿವಿಸಿಬಲ್ ಬೈ 2. ಅದಕ್ಕೆ ದಿಸ್ ಆರ್ಡರ್ಡ್ ಪೇರ್ 1, ಎನಿ ಆಡ್ ಇಂಟೀಜರ್ ಬಿಲಾಂಗ್ಸ್ ಟು ಆರ್. ಹಾಗಂದ್ರೆ 1 ಜೊತೆಗೆ ರಿಲೇಟ್ ಆಗಿರ್ತಕ್ಕಂಥ ನಂಬರ್ಸ್ ಯಾವ್ಯಾವುದು ಅಂತಂದ್ರೆ ಎನಿ ಆಡ್ ಇಂಟೀಜರ್ ಪಾಸಿಟಿವ್ ಆರ್ ನೆಗೆಟಿವ್ ದೋಸ್ ಆರ್ ಆಲ್ ರಿಲೇಟೆಡ್ ವಿತ್ 1. ಸೊ ಅದಕ್ಕೆ ಎವ್ರಿ ಆಡ್ ಇಂಟೀಜರ್ ಈಸ್ ರಿಲೇಟೆಡ್ ಟು 1. ಸೊ ಅದಕ್ಕೆ ನಾವು ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂದ್ರೆ ಏನಂತಂದ್ರೆ ಇಟ್ ಈಸ್ ದ ಸೆಟ್ ಆಫ್ ಆಲ್ ಆಡ್ integers. Means all odd integers are related with 1. So the set of all odd integers is called an equivalence class of 1. So ಅದನ್ನೇ ಹೀಗೆ ಬರೀತಾರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ 1 ಅಂತಂದ್ರೆ ಇಟ್ ಈಸ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1. ಅದೇ set of all odd integers plus or minus 1 plus or minus 3 plus or minus 5 so on. ಸೊ ಅದನ್ನು ನಾವು ಕ್ಯಾಪಿಟಲ್ O ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಅದೇ ತರ ವಿ ವಿಲ್ ಫೈಂಡ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂತ. ಸೊ 0ಗೆ ಯಾವೆಲ್ಲ ಎಲಿಮೆಂಟ್ಸು ರಿಲೇಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ಗಿವನ್ ರಿಲೇಷನ್. ಸೊ ಆಸ್ ವಿ ನೋ ದಟ್ 0 ಮೈನಸ್ ಎನಿ ಈವನ್ ಇಂಟೀಜರ್ ಇಸ್ ಆಲ್ವೇಸ್ ಈವನ್ ಇಂಟೀಜರ್. 0 ಮೈನಸ್ 2 ಆಗಿರ್ಬೋದು, 0 ಮೈನಸ್ 4 ಆಗಿರ್ಬೋದು, 0 ಮೈನಸ್ 6 ಅಥವಾ 0 minus of minus 2 ಆಗಿರಬಹುದು. ಓಕೆ, ಸೊ 0 minus any even integer is always even integer. That means 0 minus any even integer is divisible by 2. ಸೊ ಹೀಗಂದಾಗ the ordered pair 0, any even integer plus or minus okay is belongs to R ಅನ್ನೋದು ಇಲ್ಲಿ ಹೇಳುತ್ತೆ. ಸೊ ಹೀಗಂದಾಗ every even integer is related to 0 ಇದರ ಪ್ರಕಾರ. ಸೊ ಎವ್ರಿ ಈವನ್ ಇಂಟಿಜರ್ ಇಸ್ ರಿಲೇಟೆಡ್ ವಿತ್ 0 ಅಂತ. ಸೊ ಹೀಗಂದಾಗ 0 ಜೊತೆಗೆ ರಿಲೇಟ್ ಆಗಿರ್ತಕ್ಕಂಥ ಇಂಟಿಜರ್ಸ್ ಯಾವ್ದಾದ್ರು ಅಂತಂದ್ರೆ ಎವ್ರಿ ಈವನ್ ಇಂಟಿಜರ್. ಸೊ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಈಸ್ ದ ಸೆಟ್ ಆಫ್ ಆಲ್ ಈವನ್ ಇಂಟಿಜರ್ಸ್. ಅದನ್ನೇ ನಾವು ಹೀಗೆ ಬರಿತೀವಿ, ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಈಸ್ ಈ ತರ ಬ್ರಾಕೆಟ್ ಅಲ್ಲಿ 0 ಬರೋದು 0 plus or minus 2 plus or minus 4 plus or minus 6 and which is represented by capital E, set of all even integers. So equivalence class of 0 andre set of all even integers, equivalence class of 1 ಅಂತಂದ್ರೆ set of all odd integers. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಓಕೆ ನೋಡಿ, ಈ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಏನಾಗಿತ್ತು, ಇ ಅಂದ್ರೆ ಸೆಟ್ ಆಫ್ ಆಲ್ ಈವನ್ ಇಂಟೀಜರ್ಸ್, ಓ ಅಂದ್ರೆ ಸೆಟ್ ಆಫ್ ಆಲ್ ಆಡ್ ಇಂಟೀಜರ್ಸ್. ಅವು ಎರಡನ್ನ ಯೂನಿಯನ್ ಮಾಡಿದ್ರೆ ನಮಗೆ ಕೊಟ್ಟ ಸೆಟ್ ಝೆಡ್ ಬರುತ್ತೆ. ಆಮೇಲೆ ಇಂಟರ್ಸೆಕ್ಷನ್ ಮಾಡಿದಾಗ ನಲ್ ಸೆಟ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಕಾಮನ್ ಎಲಿಮೆಂಟ್ಸ್. ಇದು ಈವನ್ ಇಂಟೀಜರ್ಸ್, ಇದು ಆಡ್ ಇಂಟೀಜರ್ಸ್, ಡೆಫಿನೆಟ್ಲಿ ದೇರ್ ಇಂಟರ್ಸೆಕ್ಷನ್ ಇಸ್ ನಲ್ ಸೆಟ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಇ ಅಂಡ್ ಓ ಅಂದ್ರೆ ಇ ಅಂದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂತ. ಓಕೆ, ಓ ಅಂತಂದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತ. ಸೊ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0 ಅಂಡ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ದೇರ್ ಯೂನಿಯನ್ ಗಿವ್ಸ್ ಯು z ಅಂಡ್ ದೇರ್ ಇಂಟರ್ಸೆಕ್ಷನ್ ಇಸ್ ನಲ್ ಸೆಟ್. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅರೈಸ್ ಆಗುತ್ತೆ, ಅಂದ್ರೆ ಯಾವುದೋ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಇದ್ರೆ ಅದು z ಸೆಟ್ ಅನ್ನ ಪಾರ್ಟಿಷನ್ ಮಾಡುತ್ತೆ. ಹೇಗೆ ಅಂತಂದ್ರೆ ಇಟ್ ಪಾರ್ಟಿಷನ್ಡ್ ದ ಗಿವನ್ set z into mutually disjoint sets. ಹಾಗೆ ಮ್ಯೂಚುವಲ್ ಡಿಸ್ಜಾಯಿಂಟ್ ಅಂತಂದ್ರೆ ಅವುಗಳನ್ನ ಯೂನಿಯನ್ ಮಾಡಿದ್ರೆ z ಬರುತ್ತೆ, ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಓಕೆ, ಸೊ ಈ ತರ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಯಾವ ಸೆಟ್ ಅಲ್ಲಿ ಆಗಿರುತ್ತೆ ಆ ಸೆಟ್ ಅನ್ನ ಅದು ಯಾವಾಗಲೂ ಪಾರ್ಟಿಷನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಈ ತರ ಯೂನಿಯನ್ ಡಿಸ್ಜಾಯಿಂಟ್, ಯೂನಿಯನ್ ಮಾಡಿದ್ರೆ z ಬರುತ್ತೆ, ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಅದೇ ಪ್ರಾಪರ್ಟಿಯನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಹಾಗೆ ಹೇಳಿದೆ ನಾನು, ಎವ್ರಿ ಈಕ್ವಿವೆಲೆನ್ಸ್ ರಿಲೇಷನ್ ಇನ್ ಎನಿ ಆರ್ಬಿಟ್ರರಿ ಸೆಟ್ ಎಕ್ಸ್. ಯಾವುದೋ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಯಾವುದೋ ಒಂದು ಸೆಟ್ ಅಲ್ಲಿ ಇದ್ರೆ ಅದು divides, that is equivalence relation R divides the set X into mutually disjoint subsets
A1 A2 A3 A4 ಈ ತರ ಹಲವಾರು ಸೆಟ್ಗಳಾಗಿ ಅದು ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಈ ಡಿವಿಷನ್ ಹೇಗಿರುತ್ತೆ ಅಂತಂದ್ರೆ they are mutually disjoint and satisfying the following conditions. ಯಾವ ಕಂಡೀಷನ್ ಅಂತಂದ್ರೆ all the elements of A1 are related with each other or related to each other. A1 ನಲ್ಲಿ ಇರತಕ್ಕಂತ ಎಲಿಮೆಂಟ್ಸ್ ಪ್ರತಿಯೊಂದು ಎಲಿಮೆಂಟ್ ಗೆ ರಿಲೇಟ್ ಆಗಿರುತ್ತೆ. ಅದೇ ತರ all the elements of A2 are related to each other. All the elements of A3 related to each other. All the elements of A4 they are related to each other. ನೀವು ಹಿಂದಿನ ಎಕ್ಸಾಂಪಲ್ ಅಲ್ಲಿ ನೋಡಬಹುದು. ನೋಡಿ ಏನಿತ್ತು, ಜಸ್ಟ್ ಐ ಗೋ ಬ್ಯಾಕ್. ನೋಡಿ ಇಲ್ಲಿ ದಿಸ್ ಇಸ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 0. ಏನು 0 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 6. ಇಲ್ಲಿ 2 is related with 0, 2 is related with 2, 2 is related with 4, 2 is related with 6. ಯಾಕಂದ್ರೆ 2 minus 4 is also an even. ಸೊ ಇಲ್ಲಿರ್ತಕ್ಕಂಥ ಈಕ್ವಿವೆಲೆನ್ಸ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸು ಇನ್ನೊಂದು ಎಲಿಮೆಂಟ್ಸ್ ಜೊತೆಗೆ ರಿಲೇಟ್ ಆಗಿರುತ್ತೆ. ಅದೇ ಅಲ್ಲಿ ಹೇಳಲಾಗಿದೆ. ಓಕೆ, ಸೊ ಅಂದ್ರೆ ಈ all the elements of A1 are related with each other. All the elements are related with all the elements of A2 are related to each other. ಅದೇ ತರ no element of AI is related to any element of AG. ಅಂತಂದ್ರೆ A1 ನಲ್ಲಿ ಇರತಕ್ಕಂತ ಯಾವುದೊಂದು ಎಲಿಮೆಂಟ್ ಇನ್ನೊಂದು ಈಕ್ವಿವೆಲೆನ್ಸ್ ಕ್ಲಾಸ್ ಅಲ್ಲಿ ಇರತಕ್ಕಂತ ಎಲಿಮೆಂಟ್ ಜೊತೆಗೆ ರಿಲೇಟ್ ಆಗಿರಲ್ಲ. ಅದೇ ಹೇಳುತ್ತೆ. ಓಕೆ, ನಮ್ಗೆ ಗೊತ್ತಿದೆ ಹಿಂದಿನ ಎಕ್ಸಾಂಪಲ್ ಅಲ್ಲಿ we had two different sets, set of even integers and set of odd integers. ಸೊ even integer ಮತ್ತು ಆಡ್ ಇಂಟಿಜರ್ ಹಿಂದಿನ ಎಕ್ಸಾಂಪಲ್ ಅಲ್ಲಿ ರಿಲೇಟ್ ಆಗಲ್ಲ, ಬಿಕಾಸ್ ದೇರ್ ಸಬ್ಟ್ರಾಕ್ಷನ್ ಗಿವ್ಸ್ ಯು ಆಡ್. ಅದೇ ಹೇಳಿದಿಲ್ಲಿ ನೋ ಎಲಿಮೆಂಟ್ ಆಫ್ AI is related to any element of AJ for I not equal to J. ಓಕೆ, ಸೊ I ಅಂದ್ರೆ 1 ಇದ್ರೆ J 2 ಇದ್ರೆ ಇಲ್ಲಿರುವ ಎಲಿಮೆಂಟ್ ಇಲ್ಲಿ ಯಾವುದೇ ಎಲಿಮೆಂಟ್ಗೆ ರಿಲೇಟ್ ಆಗಿರಲ್ಲ ಅನ್ನೋದು ಇದು ಹೇಳುತ್ತೆ. ಜೊತೆಗೆ ಈ ಹಿಂದೆ ಹೇಳಿದಂಗೆ ಯೂನಿಯನ್ ಆಫ್ ದೀಸ್ ಈಕ್ವಿವೆಲೆನ್ಸ್ ಕ್ಲಾಸಸ್ gives you the given set and no two equivalence classes will have any elements in common. ಅಂತಂದ್ರೆ AI intersection AJ is null set ಅನ್ನೋದು ಇದು ಹೇಳುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇಲ್ಲಿ ಏನು ತಿಳ್ಕೊಳ್ಬೇಕಂತಂದ್ರೆ ನಿಮಗೆ ಮೇ ಬಿ ಫ್ರಮ್ ದ ಪಾಯಿಂಟ್ ಆಫ್ CET ಇಟ್ ಕುಡ್ ಬಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಇದನ್ನ ತಿಳ್ಕೊಳ್ಳಿ. Every equivalence relation in given set divides or partitions the given set into mutually disjoint sets satisfying these conditions. Okay, so ಇದನ್ನ ತಿಳ್ಕೊಳ್ಳಿ. ಇನ್ನು ಕೆಲವೊಂದು ಎಕ್ಸಾಂಪಲ್ ಅನ್ನ ನಾವು ನೋಡೋಣ. Show that the relation R in the set. ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಆಲ್ರೆಡಿ ನಾನು ಮಾಡಿದ್ದೀನಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ A is equal to 1 2 3 4 5. R is given by this. ನಮಗೆ ಅದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೇನೆ, ಅದು ನೋಡಿ. ಈಗ ನಮಗೆ ಇಂಪಾರ್ಟೆಂಟ್ ಇರೋದು ಇದು. ಓಕೆ, ಬೋರ್ಡ್ ಅಲ್ಲಿ ಕೊಟ್ಟಿದ್ದಲ್ಲ ಇದು. ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1 3 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 2 4 ಆರ್ ರಿಲೇಟೆಡ್ ಟು ಈಚ್ ಅದರ್, ಬಟ್ no element of 1 3 5 is related to any element of 2 and 4. ನೋಡಿ 1 minus 1 ಎಷ್ಟು 0 ಬರುತ್ತೆ. 0 is even. Okay, so 1 minus 3 again 2, that's minus 2. So 2 3 minus 1 ಮಾಡ್ಕೊಂಡ್ರೆ it is divisible by 2. ಅದೇ ತರ 1 5 1 minus 5 ಅಂದ್ರೆ minus 4 ಬರುತ್ತೆ, ಅಥವಾ 5 minus 1 ಬಂದ್ರೆ 4 ಬರುತ್ತೆ. ಮಾಡಲ್ ಇರೋದ್ರಿಂದ ವಿಲ್ ಗೆಟ್ ದ ಡಿಫರೆನ್ಸಸ್ ಆಫ್ 4. ಸೊ ಇಲ್ಲಿ ಈ ಸೆಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಎರಡು ಎಲಿಮೆಂಟ್ ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಿ ಮಾಡ್ಯುಲಸ್ ಮಾಡಿದ್ರೆ ಇಟ್ ಈಸ್ ಈವನ್ ಬರುತ್ತೆ. ಅದಕ್ಕೆ ನಾವು ಕ್ಲಿಯರ್ ಆಗಿ ಬರಬಹುದು ಎವ್ರಿ ಎಲಿಮೆಂಟ್ ಆಫ್ 1 3 5 ಆರ್ ರಿಲೇಟೆಡ್ ಟು ಈಚ್ ಅದರ್. ಅದೇ ತರ 2 4 ಈ ಸೆಟ್ ಅಲ್ಲಿ ಇರ್ತಕ್ಕಂಥದ್ದು 2 minus 2 ಅಂತಂದ್ರೆ 0, 2 minus 4 ಅಂತನೂ 2 ಬರುತ್ತೆ ಮಾಡಲ್ ಹಾಕಿದ್ರೆ. ಅದಕ್ಕೆ each element of 2 and 4 are also related to each other. ಓಕೆ, ಆದ್ರೆ ನೋಡಿ ಈ ಸೆಟ್ ಅಲ್ಲಿ ಒಂದು
ಮತ್ತೆ ಈ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ 1 - 2 ಅಂತಂದ್ರೆ -1 ಬರುತ್ತೆ, ಆಡ್ ಬರುತ್ತೆ. 1 - 4 ಅಂತಂದ್ರೆ -3 ಅದು ಆಡ್ ಬರುತ್ತೆ. ಈ ತರ ನೀವು ಯಾವುದೇ ಎಲಿಮೆಂಟ್ ಇದರಲ್ಲೊಂದು ತಗೊಂಡು ಅವುಗಳನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಆಡ್ ಬರುತ್ತೆ. ಅದಕ್ಕೆ ಕೊಟ್ಟ ರಿಲೇಷನ್ ಪ್ರಕಾರ ಏನಾಗುತ್ತೆ, ನೋ ಎಲಿಮೆಂಟ್ ಆಫ್ ದಿಸ್ ಸೆಟ್ ಈಸ್ ರಿಲೇಟೆಡ್ ವಿತ್ ಎನಿ ಎಲಿಮೆಂಟ್ ಆಫ್ 2, 4 ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ. ನಮ್ಗೆ ಗೊತ್ತು ಆಡ್ ಮೈನಸ್ ಆಡ್ ಅಂತಂದ್ರೆ ಈವನ್ ಬರುತ್ತೆ, ಅದಕ್ಕೆ ಆಮೇಲೆ ಈವನ್ ಮೈನಸ್ ಈವನ್ ಅಂತಂದ್ರೆ ಈವನ್ ಬರುತ್ತೆ. ಓಕೆ, ಆಡ್ ಮೈನಸ್ ಆಡ್ ಇಸ್ ಆಲ್ಸೋ ಈವನ್ ಅಂಡ್ ಈವನ್ ಮೈನಸ್ ಈವನ್ ಇಸ್ ಆಲ್ಸೋ ಈವನ್. ಅದಕ್ಕಾಗಿ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್. ಯಾಕಂದ್ರೆ ನಾನು ಹಿಂದೆ ಹೇಳಿದಂಗೆ 1 - 5, 1 - 3, 3 - 1, 3 - 5 ಇಸ್ ಆಲ್ವೇಸ್ ಈವನ್. ಅದೇ ತರ ಇಲ್ಲಿ ಸಹಿತ 2 - 4, 4 - 2 is always even. So all the elements of 1, 3, 5 are related to each other and all the elements of 2, 4 are related to each other ಅಂತ ನೀವು ಬರಿಬಹುದು. ಅದೇ ತರ ನೋಡಿ, ಆಡ್ ಮೈನಸ್ ಈವನ್ ಮಾಡಿದ್ರೆ ಅಂದ್ರೆ ಇಲ್ಲೊಂದು ಎಲಿಮೆಂಟು ಇವುಗಳನ್ನು ನೀವು ಸಬ್ಟ್ರಾಕ್ಟ್ ಮಾಡೋದು ಹೋದ್ರೆ ಯು ವಿಲ್ ಗೆಟ್ ಆಡ್. ಅದಕ್ಕೆ ನೋ ಎಲಿಮೆಂಟ್ ಆಫ್ 1, 3, 5 is related with or related to any element of 2, 4 ಅಂತ ಕ್ಲಿಯರ್ ಆಗಿ ನೀವು ಈ ತರ ಎಕ್ಸ್ಪ್ಲನೇಷನ್ ಅನ್ನ ಕೊಡಬಹುದು. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಶೋ ದಟ್ all the relation are defined in the set A of all triangles as ಈ ತರ ರಿಲೇಷನ್ ಅನ್ನ ಡಿಫೈನ್ ಮಾಡಿದ್ದಾರೆ. T1, T2 such that T1 is similar to T2 is ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಆಲ್ರೆಡಿ ಇದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದೆ. ನಮಗೆ ಇಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ. ಕನ್ಸಿಡರ್ 3 ಟ್ರಯಾಂಗಲ್ಸ್, ದಟ್ ಇಸ್ 3 ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್ T1 ವಿತ್ ಸೈಡ್ಸ್ 3, 4, 5. T2 ಅನ್ನೋದು ಒಂದು ಟ್ರಯಾಂಗಲ್ ಇದೆ, ಅದರ ಸೈಡ್ಸ್ ಎಷ್ಟಿದೆ 5, 12, 13. ಮತ್ತು T3 ಅನ್ನೋದು ಇನ್ನೊಂದು ಟ್ರಯಾಂಗಲ್ ಇದೆ, ಅದರ ಸೈಡ್ಸ್ ಎಷ್ಟಿದೆ 6, 8, 10 ಅಂತ ಇದೆ. ನಮಗೆ ಏನು ಕೇಳಿದ್ದಾರೆ, which triangles among T1, T2 and T3 are related. T1, T2, T3 ಇವುಗಳಲ್ಲಿ ಯಾವೆರಡು ಟ್ರಯಾಂಗಲ್ ರಿಲೇಟ್ ಆಗಿದೆ ಅಂತ ಹೇಳಿದ್ರೆ ಅವರು ಕೊಟ್ಟಿರೋ ರಿಲೇಷನ್ ಪ್ರಕಾರ, ಅಂದ್ರೆ ಯಾವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಈ 3 ಟ್ರಯಾಂಗಲ್ ಅಲ್ಲಿ ಯಾವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿದೆ ಅಂತ ಕೇಳಿದ್ದಾರೆ. ನಮಗೆ ಸಿಮಿಲಾರಿಟಿ ಪ್ರಾಪರ್ಟಿ ಗೊತ್ತಿರಬೇಕು. ವೆನ್ ಡು ಯು ಸೇ ದಟ್ 2 triangles ಆರ್ ಸಿಮಿಲರ್, 2 ಟ್ರಯಾಂಗಲ್ ಯಾವಾಗ ಸಮರೂಪಿಗಳಾಗಿರ್ತವೆ ಅನ್ನೋದನ್ನ ಹೇಳಬೇಕಾಗಿದೆ. ಸೊ ನಾವು ಹೈಸ್ಕೂಲಲ್ಲಿ ಪ್ರಾಪರ್ಟಿಯನ್ನು ಕಲ್ತಿದ್ದೇವೆ. ಇಫ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ದೆನ್ ದ 2 triangles ಆರ್ ಸಿಮಿಲರ್ ಅಂತ. ಸೊ ಇವಾಗ ನೀವು ಈ 3 ಟ್ರಯಾಂಗಲ್ ಕರಸ್ಪಾಂಡಿಂಗ್ ಸೈಡ್ಸ್ ಕೊಟ್ಟಿದಾರಲ್ಲ ಅವುಗಳ ರೇಷಿಯೋವನ್ನು ಫೈಂಡ್ ಔಟ್ ಮಾಡಿ ನೋಡೋಣ. ಇಲ್ಲಿ ಕ್ಲಿಯರ್ ಆಗಿ 3/5, 4/12, 5/13 ಅದು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಸೊ ಅಷ್ಟೇ ಉಳ್ಕೊಂಡ್ಬಿಡುತ್ತೆ. ಬಟ್ ಇಲ್ಲಿ ನೋಡಿ 3/6 ಅಂದ್ರೆ 1/2 ಬರುತ್ತೆ, 4/8 ಅಂದ್ರೆ 1/2 ಬರುತ್ತೆ, 5/10 ಅಂದ್ರೆ 1/2 ಬರುತ್ತೆ. ಸೊ ಇಲ್ಲಿ ಈ T1 ಮತ್ತು T3 ಸೈಡ್ಸ್ ಪ್ರಪೋರ್ಷನಲ್ ಆಗಿದೆ. ಸೊ ಹಿಯರ್ ದ ರೇಷಿಯೋಸ್ ಆಫ್ ಸೈಡ್ಸ್ ಆಫ್ T1 and T3 3/6, 4/8, 5/10 ಎಲ್ಲವೂ 1/2 ಬರುತ್ತೆ. ಅದಕ್ಕೆ ಕ್ಲಿಯರ್ಲಿ ದ ಸೈಡ್ಸ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ T1 and T3 ಆರ್ ಪ್ರಪೋರ್ಷನಲ್. therefore T1 is similar to T3. ಅದಕ್ಕೆ ನಾವು T1 is related to T3 ಅಂತ ಬರಿತೇವೆ. ಸೊ T1 and T3 ಆರ್ ರಿಲೇಟೆಡ್ ಬಿಕಾಸ್ ಈ ಕಾರಣ ಕೊಡ್ಬೋದು T1 is similar to T3 ಅಂತ. ಓಕೆ, ಸೊ ಈ ತರ ನಿಮಗೆ CT ಬಂದ್ರೆ ಬರ್ಬೋದು. ಸೊ ಹ್ಯಾವ್ an idea. ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಲೆಟ್ L be the set of all lines in XY plane and R be the relation in L defined as R is equal to L1, L2 such that L1 is parallel to L2. Show that R is an equivalence relation. ಇದನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದ್ದೇನೆ. ಇದರ ಮುಂದುವರಿದ ಭಾಗ find the set of all lines related to the line y is equal to 2x plus 4. ಈ y equal to 2x plus 4 ಅನ್ನೋ ಲೈನ್ಗೆ ರಿಲೇಟ್ ಆಗಿರತಕ್ಕಂತಹ ಸೆಟ್ ಆಫ್ ಲೈನ್ಸ್ ಅನ್ನು ನಾವು ಬರಿಬೇಕಾಗಿದೆ. ಓಕೆ, ಅಂದ್ರೆ ಈ y is equal to 2x plus 4ಗೆ ಪ್ಯಾರಲಲ್ ಆಗಿರತಕ್ಕಂತಹ
ಲೈನ್ಸ್ ಯಾವ್ಯಾವುದನ್ನು ನಾವು ಬರಿಬೇಕಾಗಿದೆ. ನೋಡಿ, ಫಸ್ಟ್ ಪಿ ಯು ಸಿನಲ್ಲಿ ಒಂದು y is equal to mx plus c ಅಂತ ನಾವು ಈಕ್ವೇಶನ್ ಅನ್ನ, ಸ್ಟ್ರೇಟ್ ಲೈನ್ ಈಕ್ವೇಶನ್ ಅನ್ನ ಪ್ರೂವ್ ಮಾಡಿದೆ. ದಿಸ್ ಇಸ್ ಸ್ಲೋಪ್ ಅಂಡ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೇಟ್ ಲೈನ್. m ಅಂದ್ರೆ ಸ್ಲೋಪ್ ಆಫ್ ದ ಲೈನ್ ಅಂಡ್ c ಅಂದ್ರೆ y ಇಂಟರ್ಸೆಪ್ಟ್. ಓಕೆ, ಸೊ ಈ ತರ ದಿಸ್ ಈಸ್ y is equal to mx plus c. c ಅಂದ್ರೆ y ಇಂಟರ್ಸೆಪ್ಟ್. ಸೊ ಈ ತರ ಈ ಲೈನ್ಗೆ ಪ್ಯಾರಲಲ್ ಆಗಿರ್ತಕ್ಕಂತಹ ಲೈನ್ಸ್ ಯಾವ್ಯಾವ್ದು ಅಂತಂದ್ರೆ, ಸೊ ಇಲ್ಲಿ ಏನಾಗಿರುತ್ತೆ, ಸ್ಲೋಪ್ ಸೇಮ್ ಇರಬೇಕು, ಇಂಟರ್ಸೆಪ್ಟ್ ಬೇರೆ ಬೇರೆ ತರ ಇರಬೇಕು. ಸೊ ಈ ತರದ ಲೈನ್ಗಳನ್ನ ನಾವು, these are all the lines which are related with y is equal to mx plus c. ಸೊ ಜನರಲಿ ಇಂಥ ಲೈನ್ ಇಕ್ವೇಶನ್ಸ್ ಏನಿರುತ್ತೆ ಅಂತಂದ್ರೆ ಸ್ಲೋಪ್ ಸೇಮ್ ಇರುತ್ತೆ, ಈ y ಇಂಟರ್ಸೆಪ್ಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ಜನರಲ್ ಆಗಿ ಈ y is equal to 2x plus 4ಗೆ ಪ್ಯಾರಲ್ ಆಗಿರತಕ್ಕಂಥ ಲೈನ್ಸ್ ಯಾವ್ದು ಇರುತ್ತೆ ಅಂತಂದ್ರೆ ಸ್ಲೋಪ್ ಸೇಮ್ ಇರುತ್ತೆ, ಅದಕ್ಕೆ ಇದು 2x ಸೇಮ್ ಇರುತ್ತೆ. ಯು ವಿಲ್ ಹ್ಯಾವ್ ಡಿಫರೆಂಟ್ ಕಾನ್ಸ್ಟೆಂಟ್, ಅದಕ್ಕೆ ನಾವು ಈ ತರ ಬರೀತೇವೆ, k ಕ್ಯಾನ್ ಬಿ ಪಾಸಿಟಿವ್ ಆರ್ k ಕ್ಯಾನ್ ಬಿ ನೆಗೆಟಿವ್. ಸೊ ದೀಸ್ ಆರ್ ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ರಿಲೇಟೆಡ್ ವಿತ್ y is equal to 2x plus 4 ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ, here the slope of the line y is equal to 2x plus 4 is ಏನು ಸ್ಲೋಪು, ಇಟ್ ಈಸ್ 2 ಅಂತ ಆಲ್ರೆಡಿ ಹೇಳಿದ್ದೇನೆ, ಯಾಕಂದ್ರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ y is equal to mx plus c. ಅದಕ್ಕೆ the set of all lines related ಅಂತಂದ್ರೆ parallel to this line is the family of lines. ಈ ತರ ಇರುತ್ತೆ, y is equal to 2x plus, ಯಾಕಂದ್ರೆ ಸ್ಲೋಪ್ ಸೇಮ್ ಇರಬೇಕು, ಇಂಟರ್ಸೆಪ್ಟ್ ಮಾತ್ರ ಚೇಂಜ್ ಇರಬೇಕು. ಓಕೆ, ಸೊ ದ ಫ್ಯಾಮಿಲಿ ಆಫ್ ಲೈನ್ಸ್ y is equal to 2x plus k, where k is any real number, is related with this y is equal to 2x plus 4. ಸೊ ನಿಮಗೆ CET ಬಂದ್ರು ಬರಬಹುದು. So here is one more example. Show that the relation R defined in the set P of all polygons as R is equal to set of ordered pairs P1, P2 such that P1 and P2 have same number of sides ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ R ಅಲ್ಲಿ ಇರತಕ್ಕಂತ ಆರ್ಡರ್ಡ್ ಪೇರ್ಸ್ ಹೇಗಿರುತ್ತೆ ಅಂತಂದ್ರೆ P1 ಮತ್ತು P2 ಗೆ will have the same number of sides. ಇದರಲ್ಲಿ 5 ಸೈಡ್ಸ್ ಇದ್ರೆ ಇದರಲ್ಲಿ 5 ಸೈಡ್ಸ್ ಇರಬೇಕು ಅಂತ ಪಾಲಿಗಾನ್ಸ್ ಗಳ ಒಂದು ಆರ್ಡರ್ಡ್ ಪೇರ್ಸ್ ಇದು. ಅದನ್ನ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅದರ ಮುಂದುವರೆದಾಗ what is the set of all elements in P related to the right angle triangle T ಅಂತ, T ಜೊತೆಗೆ ರಿಲೇಟ್ ಆಗಿರ್ತಕ್ಕಂಥ ಈ P ನಲ್ಲಿ ಇರ್ತಕ್ಕಂಥ ಪಾಲಿಗಾನ್ಸ್ ಯಾವುದು ಅಂತ ನಾವು ಹೇಳ್ಬೋದು, ಡೈರೆಕ್ಟ್ ಆಗಿ ಹೇಳ್ಬೋದು. ಇದು ಟ್ರಯಾಂಗಲ್ ಇರೋದ್ರಿಂದ 3 ಸೈಡ್ಸ್ ಇರುತ್ತೆ, ಸೊ 3 ಸೈಡ್ಸ್ ಪಾಲಿಗಾನ್ಸ್ ಎಲ್ಲ ರಿಲೇಟ್ ಆಗಿರುತ್ತೆ ಅಂತಂದ್ರೆ ದೇ ಆರ್ ಆಲ್ ಟ್ರಯಾಂಗಲ್ಸ್ ಓನ್ಲಿ. ಸೊ ಈಗ ಮೊದಲು ಇರೋದು ನಮಗೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಕನ್ಸಿಡರ್ ಗಿವನ್ ಆಸ್ P1 P2 such that P1 and P2 have the same number of sides in the set P of all polygons. Reflexivity check ಮಾಡೋಣ. So we know that every polygon ಅದರ ಜೊತೆಗೆ ಕಂಪೇರ್ ಮಾಡಿದ್ರೆ P1 ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ, P1 ಜೊತೆಗೆ ಹೋಲಿಸಿದ್ರೆ ಅಷ್ಟೇ ಅದರಲ್ಲೇನು ಸೈಡ್ಸ್ ಇರುತ್ತೆ. ಸೊ ಅದನ್ನೇ ನಾವು ಹೀಗೆ ಬರೀಬಹುದು, P1 will have the same number of sides as that of P1. ಅಂದ್ರೆ ಹೀಗೆ ಬರೀಬಹುದು, ಆರ್ಡರ್ಡ್ ಪೇರ್ P1, P1 belongs to R for all P1 belongs to P. ಓಕೆ, ಸೊ ಒಂದು ಪಾಲಿಗಾನ್ ಅನ್ನ ಅದ್ರ ಜೊತೆಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ಎರಡರಲ್ಲಿಯೂ ಸೇಮ್ ನಂಬರ್ ಆಫ್ ಸೈಡ್ಸ್ ಇರುತ್ತೆ ಅನ್ನೋದು ಇದು ಹೇಳುತ್ತೆ. therefore R is ರಿಫ್ಲೆಕ್ಸಿವ್ ಅಂತ ಬರೀಬಹುದು. ಅದೇ ತರ ಸಿಮೆಟ್ರಿವಿಟಿ ಚೆಕ್ ಮಾಡಬೇಕಾದ್ರೆ ಫಾರ್ ಸಿಮೆಟ್ರಿಕ್ ಕನ್ಸಿಡರ್, ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ, P1 P2 belongs to R. ಇದರ ಅರ್ಥ P1 and P2 will have the same number of sides ಅನ್ನೋ ಕೊಟ್ಟ ಡೆಫಿನೇಷನ್ ಹೇಳುತ್ತೆ. ಯಾವುದೇ ಒಂದು ಆರ್ಡರ್ಡ್ ಪೇರ್ R ಅಲ್ಲಿ ಇದ್ರೆ they will have same number of ordered pairs ಅಂತ sides ಅಂತ. ಅದಕ್ಕೆ P1 and P2 will have same number of sides. ಅದನ್ನೇ ನಾವು ರಿವರ್ಸ್ ಆಗಿ ಹೇಳ್ಬೋದು,
P2 and P3 will have same number of sides ಅಂತ. ಸೊ ಇದನ್ನ ಆರ್ಡರ್ಡ್ ಪೇರ್ ಅಲ್ಲಿ ಬರೆದ್ರೆ P2, P1 belongs to R ಅಂತ ಹೇಳುತ್ತೆ. ಸೊ we started with P1, P2 belongs to R. We ended with P2, P1 belongs to R. Therefore R is symmetric ಅಂತ ಬರೀಬಹುದು. ಅದೇ ತರ ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ ಈಗ. ಸೊ ಇವಾಗ ಕನ್ಸಿಡರ್ ಟೂ ಆರ್ಡರ್ಡ್ ಪೇರ್ಸ್. ನೀವೇ ಎರಡು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ P1, P2 belongs to R and P2, P3 belongs to R. ಇದರ ಅರ್ಥ P1 and P2 will have same number of sides, P2 and P3 will have same number of sides ಅನ್ನೋದು ಡೆಫಿನೇಷನ್ ಹೇಳುತ್ತೆ. ಸೊ P1 and P2 will have same number of sides and P2 and P3 will have same number of sides. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ P1 and P3 will have same number of sides. ಯಾಕಂತಂದ್ರೆ P1, P2 ನಲ್ಲಿ 3 ಸೈಡ್ಸ್ ಇದ್ರೆ P2, P3 ನಲ್ಲಿ 3 ಸೈಡ್ಸ್ ಇರುತ್ತೆ. ಯಾಕಂತಂದ್ರೆ P2 ಇಲ್ಲಿ ಏನು ಗೊತ್ತಾಗುತ್ತೆ 3 ಸೈಡ್ಸ್ ಅಂತ ನೀವು ತಿಳ್ಕೊಂಡಿದ್ರೆ. ಸೊ ಅದಕ್ಕೆ P1, P2 will have the same number of sides and P2, P3 will have the same number of sides ಇದ್ರೆ ಡೆಫಿನೆಟ್ಲಿ P1 and P3 will have same number of sides. ಅದಕ್ಕೆ ನಾವು ಅದನ್ನ ಹೀಗೆ ಬರಿಬಹುದು, the ordered pair P1, P3 belongs to R. So ಅದಕ್ಕೆ we can conclude that R is transitive. So R is reflexive, symmetric and transitive, hence it is an equivalence relation ಅಂತ ಬರಿಬಹುದು. ಓಕೆ, ಸೊ ಈಗ ಮುಂದುವರಿದ ಭಾಗ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟ್ ಆಗಿರತಕ್ಕಂಥ ಪಾಲಿನಾಮಿಯಲ್ಸ್, ಪಾಲಿಗಾನ್ಸ್ ಯಾವ್ಯಾವುದು ಅಂತ. ಓಕೆ, ಸೊ ವಾಟ್ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್, ಇದನ್ನ ಪಿ ಅಂತ ಎ ಅಲ್ಲ, ದಿಸ್ ಇಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಪಿ. ಓಕೆ, what is the set of all elements in P related to the right angle triangle T with sides 3, 4, 5? Okay, so T ಅಂದ್ರೆ ಟ್ರಯಾಂಗಲ್ ಅಂದ್ರೆ 3 ಸೈಡ್ಸ್ ಇರುತ್ತೆ. ಸೊ 3 ಸೈಡ್ಸ್ ಯಾವ್ಯಾವ ಪಾಲಿಗಾನ್ಸ್ T ಜೊತೆಗೆ ರಿಲೇಟ್ ಆಗಿರುತ್ತೆ ಅಂತಂದ್ರೆ ಇಟ್ ಇಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ಸೊ ಅದಕ್ಕೆ the set of all elements in P that are related to the right angle triangle T is the set of all triangles ಅಂತ ಬರೆದ್ರೆ ಆಯ್ತು. So this is all about equivalence class and few more examples on equivalence relation. So in the next class we will be dealing with some another concept. So keep watching. Like ಮಾಡಿ. Okay, so we'll meet in the next session.